ಸೊ ವೆಲ್ ದೃಶ್ಯಂ 3 ಎಲ್ಲರೂ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇದರಲ್ಲೊಂದು ಸಣ್ಣ ಮಿಸ್ಟೇಕ್ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಈ ವಿಡಿಯೋದಲ್ಲಿ. ಸೊ ದೃಶ್ಯಂ ಮೂವಿ ಯಾರೆಲ್ಲ ನೋಡಲಿಲ್ಲ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡಿ, ಯಾಕಂದರೆ ಫುಲ್ ಆಫ್ ಸ್ಪಾಯ್ಲರ್ ಇರೋದಂತ, ಬೇರಂತ ಇಲ್ಲ. ಇದರಲ್ಲಿ ರಿವ್ಯೂ ಅಲ್ಲ, ಜಸ್ಟ್ ಒಂದು ಕ್ಲೈಮ್ಯಾಕ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಅಲ್ಲಿ ಆದಂತಹ ಒಂದು ಸಣ್ಣ ಮಿಸ್ಟೇಕ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಸೊ ಯಾರೆಲ್ಲ ದೃಶ್ಯಂ ಮೂವಿ ನೋಡಲಿಲ್ಲ ದಯವಿಟ್ಟು ಸ್ಕಿಪ್ ಮಾಡಿ. ಇದುವರೆಗೂ ಯಾರು ನನ್ನ ಶಾಕಿ ಟಾಕಿ ಚಾನಲ್ ಅಥವಾ ಈ ಪೇಜನ್ನು ಯಾರೆಲ್ಲ ಫಾಲೋ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಇವಾಗಲೇ ಮಾಡಿ. ಯಾಕಂದರೆ ಒಂದೊಂದು ಮೂವಿಯ ಒಳಗಡೆ ಹೋಗಿ ರಿವ್ಯೂ ಕೊಡುವಂತಹ ಒಂದು ವಿಡಿಯೋಸ್ ನಿಮಗೆ ಸಿಗಬೇಕಾದ್ರೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಬಿಗಿನ್. ಮೊದಲಿಗೆ ದ XIG ಗೀತಾ ಪ್ರಭಾಕರ್ ಏನಿದ್ದಾರೆ, ಅವರ ಹಸ್ಬೆಂಡ್ನ ಪ್ಲ್ಯಾನ್ ಪ್ರಕಾರ ಈ ಅಂಜು ಮೋಲ್ ಇದ್ದಾರಲ್ಲ, ಜಾರ್ಜ್ ಕುಟ್ಟಿಯ ಮಗಳು, ಅವಳಿಗೆ ಮದುವೆ ಎಲ್ಲ ಆಗ್ತದೆ. ಆಮೇಲೆ ಅವರು ನಿಶ್ಚಯಿಸಿದಂತಹ ಅವ್ರು ಪ್ಲ್ಯಾನ್ ಮಾಡಿದಂತಹ ಒಂದು ರೆಸಾರ್ಟಿಗೆ ಅವ್ರು ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅವರ ಪ್ಲ್ಯಾನ್ ಪ್ರಕಾರ ಎಲ್ಲ ನಡೆದು ಅವಳು ಜಾರ್ಜ್ ಕುಟ್ಟಿಗೆ ಅಂದರೆ ಅವಳ ತಂದೆಗೆ ಫೋನ್ ಮಾಡ್ತಾಳೆ. ಪ್ಯಾನಿಕ್ ಆದಮೇಲೆ ತಂದೆಗೆ ಫೋನ್ ಮಾಡ್ತಾಳೆ. ಆವಾಗ ಜಾರ್ಜ್ ಕುಟ್ಟಿ ಅಂದರೆ ಮೋಹನ್ ಲಾಲ್ ಬಂದು ಓಕೆ ಇದೇನೋ ಒಂದು ಪ್ಲ್ಯಾನ್ ಅಂತ ಅವರಿಗೆ ಫ್ಲಾಶ್ ಆಗ್ತದೆ. ಅವಾಗ ಏನು ಮಾಡ್ತಾರೆ ಅಂದರೆ ಮಗಳ ಹತ್ರ ಒಂದು ಕ್ವಶನ್ ಕೇಳ್ತಾರೆ. ನಾನು ಸ್ಕ್ರೀನ್ಶಾಟ್ಸ್ ಹಾಕ್ತೇನೆ ಸಿನಿಮಾದು ಸೀನ್ಸ್ ಎಲ್ಲ. ಸೊ ಮಗಳ ಹತ್ರ ಒಂದು ಕ್ವಶನ್ ಕೇಳ್ತಾಳೆ, ನೀನು ನನ್ನನ್ನು ಟ್ರಸ್ಟ್ ಮಾಡ್ತೀಯ? ಮಗಳು ಹೌದು ಅಂತ ಹೇಳ್ತಾಳೆ. ಮೊದಲಿಗೆ ಕಪಾಳಕ್ಕೆ ಒಂದು ಕೊಡ್ತಾರೆ. ಆಮೇಲೆ ಒಂದು ದೊಣ್ಣೆ ತಗೊಂಡು ಮಗಳಿಗೆ ಸರಿಯಾಗಿ ಬಡಿತಾರೆ. ಬಡ್ದುಂಟಲ್ಲ, ನಾವು ವೀಡಿಯೋಲ್ಲಿ ತೋರಿಸ್ತಾರೆ ಅಂತ ಹೊಡೆಯುವಂಥದ್ದು. ಆಮೇಲೆ ಅವಳು ಅಷ್ಟೇ ಅಂತ ಹಾಸ್ಪಿಟಲ್ ಅಡ್ಮಿಟ್ ಆದಮೇಲೆ ಉಂಟಲ್ಲ, ಸಹದೇವನ್ ಇದ್ದಲ್ಲ, ಸೈಕ್ ಕಾನ್ಸ್ಟೇಬಲ್ ಒಬ್ರು ಇದ್ದಾರಲ್ಲ ಸಹದೇವನ್, ಅವರೇ ಹೊಡೆದದ್ದು ಅಂತ ಹೇಳಿ ಹೇಳಿಕೆ ಕೊಡ್ತಾಳೆ ಪೊಲೀಸರ ಹತ್ರ. ಓಕೆ, ಸೊ ಹೊಡೆದಲ್ಲ ಆದಮೇಲೆ ಇವ್ರು ಎಂತ ಮಾಡ್ತಾರೆ ಅಂದರೆ ಅವಳನ್ನು ಮಲಗಿಸ್ತಾರೆ ಆ್ಯಸ್ ಪರ್ ದ ಪ್ಲ್ಯಾನ್. ಅಂದರೆ ಜಾರ್ಜ್ ಕುಟ್ಟಿಯಲ್ಲಿ ಕ್ವಿಕ್ಕಾಗಿ ಮಾಡಿದಂಥ ಪ್ಲ್ಯಾನ್ ಅದು. ಎಂತ ಮಾಡ್ತಾರೆ, ಅಂಜು ಮೋಲನ್ನು ಅಲ್ಲಿ ಮಲಗಿಸ್ತಾರೆ ಆ ಬೆಡ್ ಮೇಲೆ. ಮಲಗುವಾಗ ನೀವು ಪೊಸಿಷನ್ ನೋಡಿ. ಸೊ ಈ ಥರ ಮಲಗಿಸ್ತಾ ಇರುವಂಥದ್ದು. ಅವರ ಸ್ಟ್ರೈಟ್ ಎದುರಿಗೆ ಮೇನ್ ಡೋರ್ ಇದೆ, ಆ ರೆಸಾರ್ಟ್ ಅವ್ರು ಸ್ಟೇ ಆಗಿರುವಂತಹ ಒಂದು ಪ್ಲೇಸ್ ಏನಿದೆ ಆ ಮನೆ, ಅದರ ಮೇನ್ ಡೋರು ಸ್ಟ್ರೈಟ್ ಅಪೋಸಿಟ್ ಇರುವಂಥದ್ದು ನೋಡ್ಬೋದು. ಇವಾಗ ನೀವು ಸರಿಯಾಗಿ ಮಲಗಿಸಿ ಹೀಗೆ ಮಲಗು ಅಂತ ಹೇಳಿ ಆಮೇಲೆ ಇವ್ರು ಎಂತ ಮಾಡ್ತಾರೆ, ನೀವು ಹೋಗೋ ಸೀನಲ್ಲಿ ನೋಡ್ಬೋದು. ಜಾರ್ಜ್ ಕುಟ್ಟಿ ಅಂದರೆ ಮೋಹನ್ ಲಾಲ್ ಹೋಗೋ ಸೀನಲ್ಲಿ ನೋಡಿ, ಅಲ್ಲಿ ಬಾಗಿಲು ಉಂಟಲ್ಲ, ಆ ಬಾಗಿಲು ಇವಳಿಗೆ ಸ್ಟ್ರೈಟ್ ಅಂಜು ಮೋಲ್ಗೆ ಸ್ಟ್ರೈಟ್ ಅಪೋಸಿಟ್ ಇರುವಂಥದ್ದು, ಆ ಕಡೆ ಫೇಸ್ ಮಾಡಿ ಅವರು ಮಲಗಿರುವಂಥದ್ದು. ಇವಾಗ ಜಾರ್ಜ್ ಕುಟ್ಟಿ ಅವರ ಪ್ಲ್ಯಾನ್ ಪ್ರಕಾರ ಹೊರಗಡೆ ಬಂದು ತನಗೇನು ಗೊತ್ತಿಲ್ಲದ ಹಾಗೆ ಡೋರೆಲ್ಲ ಲಾಕ್ ಮಾಡ್ತಾರೆ. ಅವ್ರಿಗೆ ಗೊತ್ತೇ ಇಲ್ಲದ ಹಾಗೆ ಉಂಟಲ್ಲ, ಹೊರಗಡೆಯಿಂದ ಪ್ಯಾನಿಕ್ ಆಗಿ ನನ್ನ ಮಗಳನ್ನು ಒಳಗಡೆ ಬಲಾತ್ಕಾರ ಮಾಡಿದ್ದಾರೆ ಆಗೀಗ ಅಂತ ಹೇಳಿ ಬಾಗಿಲಿಗೆ ಬಡಿತಾ ಇರ್ತಾರೆ, ಹೊಡಿತಾ ಇರ್ತಾರೆ, ಮೆಟ್ತಾ ಇರ್ತಾರೆ. ಪೊಲೀಸರು ಆ ಟೈಮ್ಗೆ ರೀಚ್ ಆಗ್ತಾರೆ. ಆಸ್ ಪರ್ ಪ್ರಭಾಕರನ್ ಪ್ಲ್ಯಾನ್ ಪೊಲೀಸರು ರೀಚ್ ಆಗ್ತಾರೆ. ಇವಾಗ ಜಾರ್ಜ್ ಕುಟ್ಟಿ ಏನು ಮಾಡ್ತಾರೆ ಅಂದರೆ, ನನ್ನ ಮಗಳು ಒಳಗಡೆ ಇದ್ದಾಳೆ, ಅವಳಿಗೇನು ಆಗಿದೆ, ಅದೇವನ್ನ ಅವಳ ಫೋನಿಂದ ನನ್ನ ಫೋನ್ಗೆ ವಿಡಿಯೋ ಕಾಲ್ ಮಾಡಿ ಬೆದರಿಕೆ ಹಾಕಿದ್ದಾನೆ, ಅವಳಿಗೆ ಏನೋ ಮಾಡಿದ್ದಾರೆ ಅಂತ ಹೇಳಿ ಪ್ಯಾನಿಕ್ ಆಗಿ ಗೊತ್ತುಂಟಲ್ಲ ಪೊಲೀಸರಿಗೆ. ಆ್ಯಕ್ಚುಲಿ ಜಾರ್ಜ್ ಕುಟ್ಟಿ ಒಳಗಡೆ ಇದ್ರು, ಹೊರಗಡೆ ಬಂದು ಈ ಥರ ನಾಟಕ ಆಡುವಂಥದ್ದು ಅವರ ಪ್ಲ್ಯಾನ್ ಅದು. ಹಾಗೆ ಪೊಲೀಸರು ಅವರ ದೊಣ್ಣೆ ತಗೊಂಡು ಆ ಗ್ಲಾಸ್ ಹೊಡೆದು ಒಳಗಡೆಯಿಂದ ಕೈ ಹಾಕಿ ಲಾಕ್ ಎಲ್ಲ ತೆಗೆದು ಡೋರ್ ಇದ್ದು ಒಳಗಡೆ ಬರುವಾಗ ಅಂಜು ಮೋಳು ಮಲಗಿದ್ದು ನೋಡಿ, ಸೈಡಲ್ಲಿ ಅಂದರೆ ಅವ್ರ ರೈಟ್ ಸೈಡಲ್ಲಿರುವ ಗೋಡೆ ಉಂಟಲ್ಲ ಆ ಕಡೆಗೆ ಫೇಸ್ ಮಾಡಿ ಮಲಗಿದ್ದಾರೆ. ಇದನ್ನೆಲ್ಲ ಯಾರು ನೋಟಿಸ್ ಮಾಡಿದ್ದೀರಿ ಅಂತ ನಂಗೆ ಗೊತ್ತಿಲ್ಲ. ಅದರ ವಿಷಯ ಅಂತಂದರೆ ನಾನು ಫಸ್ಟ್ ಇದೇನೋ ಮಿಸ್ಟೇಕ್ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ರಿವೈಂಡ್ ಮಾಡಿ ನೋಡಿದೆ. ಜಾರ್ಜ್ ಕುಟ್ಟಿಗೆ ಮೂವಿ ನೋಡ್ತಾನೆ ಅಂದ್ರೆ ಆ ಥರ ರಿವೈಂಡ್ ಮಾಡಿ ಲಾಸ್ಟ್ ಒಂದು 26 ಮಿನಿಟ್ಸ್ ಅಂದ್ಕೋತಾನೆ. ರಿವೈಂಡ್ ಮಾಡಿ ನೋಡಿದೆ. ಆಮೇಲೆ ನನ್ನ ಒಬ್ಬ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಿ ಆವಾಗ ಎಂಥ ವಿಷಯ ಗೊತ್ತಾದಂದರೆ, ಅದು ಆ್ಯಕ್ಚುಲಿ ಅವಾಗಿದ್ದ IG ಇದ್ದಾರಲ್ಲ ಒಬ್ಬರು ಸ್ವಲ್ಪ ಬ್ಲ್ಯಾಕ್ ಆಗಿ ಹೈಟ್ ಆಗಿ, ಅವರು ಮತ್ತು ಪ್ರಭಾಕರನ್ ಅಸಂಪ್ಷನ್ ಮಾಡುವಂಥದ್ದು. ಅವರ ಬಳಿ ಆ IG ಏನಿದ್ದಾರೆ ಪ್ರಭಾಕರನ್ ಬಳಿ ಹೇಳುವಂಥದ್ದು, ಈ ಥರ ಜಾರ್ಜ್ ಕುಟ್ಟಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಸೊ ಅದು ಅವರ ಇಮ್ಯಾಜಿನೇಷನ್. ರಿಯಾಲಿಟಿ ಅಂತ ಈ ಗೋಡೆ ಸೈಡಿಗೆ ಮಲಗಿರುವಂಥಲ್ಲ ಅದು ರಿಯಾಲಿಟಿ. ಆ್ಯಕ್ಚುಲಿ ಇಮ್ಯಾಜಿನೇಷನ್ ಆ ಡೋರಿಗೆ ಫೇಸ್ ಮಾಡಿ ಮಲಗಿರುವಂಥದ್ದು. ಸೊ ಇದರಲ್ಲಿ ನಮಗೇನು ತಿಳಿದು ಬರ್ತದೆ ಅಂದರೆ, ಇಮ್ಯಾಜಿನೇಷನ್ಸ್ ಆ್ಯಂಡ್ ರಿಯಾಲಿಟಿ ಡಸಂಟ್ ಸೇಮ್. ಸೊ ಅದು ರಿಯಾಲಿಟಿ ಆಗಿದ್ದರೆ ಅದು ಅವ್ರು ಇಮ್ಯಾಜಿನ್ ಮಾಡಿದಂಥ ಒಂದು ಪ್ರೂವ್ ಆಗಿಲ್ಲ. ಅಷ್ಟು ಕೂಡ ನಮ್ಮ ಜೀತು ಜೋಸೆಫ್ ಅವರು ತಲೆ ಖರ್ಚು ಮಾಡಿದ್ದಾರೆ ಆ ಮೂವಿಗೋಸ್ಕರ. ಸೊ ವಿಷಯ ಅಂತಂದರೆ IG ಅವರ ಎಸಂಪ್ಷನ್ಸ್ ಪ್ರಕಾರ ಅವರು ಮಲಗಿಸಿ ಹೊರಗಡೆ ಬಂದಿದ್ದಾರೆ. ಸೊ ಮಲಗುವಂಥ ಪೊಸಿಷನ್ ಇದು, ಯಾಕಂದರೆ ಅದು ಇಮ್ಯಾಜಿನೇಷನ್, ರಿಯಾಲಿಟಿ ಅಲ್ಲ. ಸೊ ವೆನ್ ಇಟ್ಸ್ ಕಮ್ ಟು ರಿಯಾಲಿಟಿ, ಈ ಜಾರ್ಜ್ ಕುಟ್ಟಿ ಹೊರಗಡೆ ಹೋಗಿ ವಾಪಸ್ ಒಳಗಡೆ ಬಂದಾಗ ಮಲಗಿರುವಂಥ ಪೊಸಿಷನ್ ಉಂಟಲ್ಲ, ಅಂದರೆ ಗೋಡೆ ಸೈಡಿಗೆ ಅಂಜು ಮೋಲ್ ಮಲಗಿದ್ದಾಳೆ ಫೇಸ್ ಹಾಕಿ, ಅದು ಆ್ಯಕ್ಚುಲಿ ರಿಯಾಲಿಟಿ. ಗೊತ್ತಾಯ್ತಲ್ಲ? ಸೊ ಇದರಲ್ಲಿ ಎಂತ ತಿಳಿದು ಬರ್ತದೆ ಅಂದರೆ, ಸ್ಟೋರಿಯಲ್ಲಿ ಅವರೊಂದು ಇಮ್ಯಾಜಿನ್ ಮಾಡಿರುವಂತಾಗಿದೆ, ಆದ್ದರಿಂದ ಅದು ರಿಯಾಲಿಟಿಗಿಂತ ಸ್ವಲ್ಪ ದೂರ ಇದೆ, ಫ್ಯಾಕ್ಟ್. ಸೊ ಅದು ಮಿಸ್ಟೇಕ್ ಅಲ್ಲ, ನಾನು ಸುಮ್ಮನೆ ಒಂದು ಮಿಸ್ಟೇಕ್ ಅಂತ ಹೇಳಿದ್ದಷ್ಟೇ. ಓಕೆ, ಆಮೇಲೆ ಇದೇ ಥರ ನಿಮ್ಗೆ ಒಂದು ಇಮ್ಯಾಜಿನೇಷನ್ಸಲ್ಲಿ ಒಂದು ಥ್ರೂಔಟ್ ಮೂವಿ ಇಮ್ಯಾಜಿನೇಷನ್ ಅಂತ ಬೇಕು, ಆ ಥರದೊಂದು ಮೂವಿ ಬೇಕು ಅಂತಂದರೆ ನಿಮಗೆ 2019 ರಿಲೀಸ್ ಆಗಿದೆ ಅನ್ಕೋತಾನೆ, ಕೋವಿಡ್ಗಿಂತ ಮುಂಚೆ.
ಸೊ ಎವರ್ ಅಂತ ಒಂದು ನಮ್ಮ ಆದಿಶೇಷನ್ದು ಮೂವಿ ಉಂಟು. ಕಂಪ್ಲೀಟ್ ಇಮ್ಯಾಜಿನೇಷನ್ಸ್ ಎಸಂಪ್ಷನಲ್ಲೇ ಆ ಸ್ಟೋರಿ ಹೋಗುವಂಥದ್ದು. ಅರೌಂಡ್ 1 ಗಂಟೆ 45 ನಿಮಿಷ ಇದೆ ಅನ್ಕೋತಾನೆ. ಸೂಪರ್ ಮೂವಿ. ನಾನು ಇದರ ಇಮ್ಯಾಜಿನೇಷನ್ನಲ್ಲಿ ನಿಮಗೆ ರಿಲೇಟ್ ಆಗಿರುವಂಥ ಒಂದು ಮೂವಿ ಕೊಡುವಂಥದ್ದು. ಸೊ ಅದು ನಿಮ್ಗೆ ಅರ್ಥ ಆದರೆ ಇಲ್ಲಿರೋ ಇಮ್ಯಾಜಿನೇಷನ್ ನಿಮ್ಗೆ ಅರ್ಥ ಆಗ್ತದೆ. ಎವರ್ ಮೂವಿ ದಯವಿಟ್ಟು ನೋಡಿ. ಆಮೇಲೆ ದೃಶ್ಯಂ 3 ಬಗ್ಗೆ ರಿವ್ಯೂ ಹೇಳಬೇಕು ಅಂತಂದರೆ, ಮೊದಲ 2 ಭಾಗ ಏನಿದೆ ದೃಶ್ಯಂ 1 ಮತ್ತು 2, ಅದು ಪ್ರಾಪರ್ ಆಗಿ ಥ್ರೂಔಟ್ ಮೂವಿ ಜಾರ್ಜ್ ಕುಟ್ಟಿ ಅವರ ಬ್ರಿಲಿಯಂಟ್, ಆಮೇಲೆ ಅವ್ರು ಮಾಡುವಂಥ ಪ್ಲ್ಯಾನ್ಸ್ ಎಲ್ಲ ಇತ್ತು. ಸೊ ಅವಾಗ ಅವರೊಂದು ಮಾಸ್ಟರ್ ಪ್ಲ್ಯಾನ್ ಎಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು. ಬಟ್ ವೆನ್ ಇಟ್ಸ್ ಕಮ್ ಟು ದೃಶ್ಯಂ 3, ಥ್ರೂಔಟ್ ಮೂವಿ ಫ್ಯಾಮಿಲಿ ಡ್ರಾಮಾ ಇರುವಂಥದ್ದು. ಲಾಸ್ಟ್ ಒಂದು 3/4 ಗಂಟೆ ಮಾತ್ರ ಆ ಒಂದು ಅವರ ಪಕ್ಕಾ ಮಾಸ್ಟರ್ ಮೈಂಡ್ ಎಲ್ಲ ಯೂಸ್ ಮಾಡಿ ಭಯಂಕರವಾಗಿರುವಂಥ ಒಂದು ಪ್ಲ್ಯಾನ್ ಎಸ್ಟಾಬ್ಲಿಷ್ ಮಾಡುವಂಥದ್ದು ಅವರು. ಆಮೇಲೆ ನಾನು ಆವಾಗಲೇ ಹೇಳಿದಾಗ ಕ್ವಿಕ್ಕಾಗಿ ಆ ರೆಸಾರ್ಟ್ ಒಳಗಡೆ ಬಂದು, ಓಕೆ ಇದು ಏನೋ ಒಂದು ಷಡ್ಯಂತ್ರ, ನನ್ನ ಮಗಳನ್ನು ಮದುವೆ ಮಾಡಿಸಿ ಆಮೇಲೆ ಮಾಡಿರುವಂಥ ಷಡ್ಯಂತ್ರ ಅಂತ ಅವರಿಗೆ ತಲೆಗೆ ಹೋದ ಮೇಲೆ ಮಾಡಿರುವಂಥ ಕ್ವಿಕ್ ಪ್ಲ್ಯಾನ್ ಉಂಟಲ್ಲ, ಮೆಚ್ಚುವಂಥದ್ದು. ಜೀತು ಜೋಸೆಫ್ ಅವ್ರಿಗೆ ಅಷ್ಟು ನಾಲೆಜ್ ಇದೆ ಅನ್ಕೋತೇನೆ, ಅದಕ್ಕೋಸ್ಕರ ಅವ್ರು ಈ ಥರ ಎಲ್ಲ ಮೂವಿ ತೆಗೆಯುವಂಥದ್ದು. ಸೊ ಇದನ್ನೆಲ್ಲ ಈ ಒಂದು ಸೀನನ್ನು ಯಾರೆಲ್ಲ ಗಮನಿಸಿದ್ದೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಯಾರೆಲ್ಲ ದೃಶ್ಯ ಮೂವಿಯನ್ನು ಮಲಯಾಳಂ ಭಾಷೆಯಲ್ಲೇ ನೋಡಿದ್ದೀರಾ, ಆಮೇಲೆ ಹೇಗಿತ್ತು ದೃಶ್ಯಂ 3, ಎಲ್ಲ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶಾಕಿ ಟಾಕಿ. ಸೊ ಡೋಂಟ್ ಫಾರ್ಗೆಟ್ ಟು ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್. ಸೈನಿಂಗ್ ಔಟ್. ಬಾಯ್.